ಜೊತೆಗೆ ಆಗ್ತಿದ್ವಿ. ಅದೇ ರೀತಿ ಈ ವರ್ಷ ಕೂಡ ಇದೇ ತಿಂಗಳು 31/8 ಸೋಮವಾರ ಅದ್ದೂರಿಯಾಗಿ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಪುರುಷರು ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿದ್ದು, ಈ ಒಂದು ಸಭೆಯ ಅಧ್ಯಕ್ಷತ್ವವನ್ನು ಮಾನ್ಯ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಪುಟ್ಟರಂಗ ಶೆಟ್ಟರ್ ಅವರು ವಹಿಸಿಕೊಂಡಿದ್ದು, ಹಾಗೆ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಪ್ರಸಾದ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಮತ್ತು ನಮ್ಮ ಉಪ್ಪಾರ ನಿಗಮದ ಅಧ್ಯಕ್ಷರಾದ ಭರಮಣ್ ಲಕ್ಷ್ಮಣ್ ಉಪ್ಪಾರ್ ಅವರು ಕೂಡ ಆಗಮಿಸುತ್ತಿದ್ದು, ಅವರನ್ನು ಕೂಡ ಮುಖ್ಯ ಅತಿಥಿಗಳಾಗಿ ಮಾಡ್ತಿದ್ದೀವಿ. ಮತ್ತೆ ನಮ್ಮ ಮಾಜಿ MLA ಆದ CS ನಿರಂಜನ್ ಕುಮಾರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಮಾಜಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಮತ್ತೆ ನಮ್ಮ ಯುವ ಮುಖಂಡರಾದ ಶ್ರೀ ರಾಮಚಂದ್ರ ಅವರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೆ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀ ಗಿರೀಶ್ ಕುಮಾರ್ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಶಿವಕುಮಾರ್ ಅವರು ಇಂಥ ಗಣ್ಯರ ಸಮ್ಮುಖದಲ್ಲಿ ನಾವು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಅವತ್ತು ಇಟ್ಕೊಂಡಿದ್ದು. ಹಳೆ ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಉಪ್ಪಿನ ಪೂಜೆ ಮಾಡಿ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮೆರವಣಿಗೆ ಗಣ್ಯರಿಗೆ ಚಾಲನೆ ಕೊಡ್ತಿದ್ವಿ. ಹಳೆ ಬಸ್ ಸ್ಟ್ಯಾಂಡ್ ಇಂದ ಪ್ರಾರಂಭವಾಗಿ ಮೆರವಣಿಗೆ ಕೋಡಾಳಿ ಸರ್ಕಲ್ ಮೂಲಕ ಐಡಿ ಮುಖಾಂತರ ಬಂದು ನಮ್ಮ ಈ ಮಡಾಳಿ ಸರ್ಕಲ್ಗೆ ಹಿಂಡಾಗುತ್ತೆ. ಮತ್ತು ಊಟದ ವ್ಯವಸ್ಥೆಯನ್ನು ನಾವು ಈ ಶ್ವೇತಾದ್ರಿ ಚೌಕಿಯಲ್ಲಿ ಹಮ್ಮಿಕೊಂಡಿದ್ದು, ನಮ್ಮ ತಾಲೂಕಿನಲ್ಲಿ ಸುಮಾರು 50,000 ನಮ್ಮ ಸಮುದಾಯದ ಜನಸಂಖ್ಯೆ ಇದ್ದು, ಮತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲಾನು ಸೇರಿಸಬೇಕು ಅಂತ ಈಗಾಗಲೇ ಸುಮಾರು 1 ತಿಂಗಳಿಂದ ನಾವು ಪ್ರಚಾರವನ್ನು ಮಾಡಿದ್ದು. ಈಗ ಒಂದು 10ರಿಂದ 15,000 ಜನಸಂಖ್ಯೆ ಸೇರಿಸಿ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡದಾಗಿ ಕಲಾ ತಂಡಗಳೊಂದಿಗೆ ವಿವಿಧ ಕಲಾ ತಂಡಗಳು ಮತ್ತು ನಮ್ಮ ಸಮಾಜದ ಎಲ್ಲಾ ಗ್ರಾಮದ ವಿವಿಧ ಬೀದಿ ಭಾವನೆಗಳ ಮುಖಾಂತರ ಅದ್ದೂರಿಯಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪತ್ರಿಕಾ ಮಿತ್ರರು ಬಂದು ನಿಮಗೂ ಕೂಡ ಇವತ್ತು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದು ನಮ್ಮ ಸಮಾಜದ ಆಗುಹೋಗುಗಳು ಮತ್ತು ಮೆರವಣಿಗೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕಾಗಿ, ಮತ್ತು ಈ ಒಂದು ಕಾರ್ಯಕ್ರಮ 31ನೇ ತಾರೀಕು ಇರೋದ್ರಿಂದ ನೀವು ನಾಳೆ ನಾಳಿದ್ದು ನಿಮ್ಮ ಪೇಪರ್ಗಳಲ್ಲಿ ಮತ್ತೆ ನಿಮ್ಮ ಯಾವ್ದ ದೃಶ್ಯ ಮಾಧ್ಯಮ ಯಾವುದಿದೆ ಅದರಲ್ಲಿ ಹೆಚ್ಚಿನ ರೀತಿಯ ಪ್ರಚಾರವನ್ನು ನೀಡಿ ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಎಂದು ತಾಲೂಕು ಸಂಘದ ಪರವಾಗಿ ಮತ್ತು ಉಪ್ಪಾರ ಸಂಘದ ಪರವಾಗಿ ಮನವಿ ಮಾಡಿಕೊಳ್ತೀವಿ. ವಿವಿಧ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ಯುವಕರುಗಳಿಗೆ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ನೀವು ಸಹ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇನೆ. ಇದೇ ತಿಂಗಳು 31/8/2026 ಸೋಮವಾರ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಸಚಿವರಾದ ಪುಟ್ಟರಂಗ ಶೆಟ್ಟಿ ಸಾಹೇಬರು ಕೂಡ ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಸುಮಾರು ಗುಂಡ್ಲುಪೇಟೆ ತಾಲೂಕಿನಲ್ಲಿ 43 ಗ್ರಾಮಗಳಲ್ಲಿ ವಾಸವಾಗಿದ್ದೇವೆ. ತಾಲೂಕಿನಲ್ಲಿ 3ನೇಯ ಅತಿ ದೊಡ್ಡ ಜನಾಂಗವಾಗಿ ನಾವು ಗುರುತಿಸಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು ನಿಶ್ಚಯಿಸಿ 2 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು PUC ಮತ್ತು SSLCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಆ ದಿನ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಾವು 43 ಗ್ರಾಮದಿಂದ ನಮ್ಮ ಕುಲ ಬಾಂಧವರು, ಯಜಮಾನರುಗಳು, ಮುಖಂಡರುಗಳು, ಯುವಕರುಗಳು ಎಲ್ಲರೂ ಆಗಮಿಸಿ ಫೋಟೋ ರಾಜ ಮಹರ್ಷಿಗಳ ಫೋಟೋಗೆ ಅಲಂಕಾರ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಅದನ್ನು ಕೂಡ ನಾವು 2 ಬಹುಮಾನಗಳನ್ನು ಕೂಡ ಈ ಸಲ ಇಟ್ಕೊಂಡಿದ್ದೇವೆ. ಯಾವ ಫೋಟೋಗಳು ಯಾರು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಬರ್ತಾರೆ ಆ ಒಂದು ಫೋಟೋಗಳಿಗೆ, ಆ ಒಂದು ಗ್ರಾಮಸ್ಥರಿಗೆ ಮತ್ತೆ ಒಂದು ವ್ಯವಸ್ಥೆ, 2 ಬಹುಮಾನದ ವ್ಯವಸ್ಥೆಯನ್ನು ಈ ಬಾರಿ ಇಟ್ಕೊಂಡಿದ್ದೇವೆ. ಜೊತೆಗೆ ಈ 43 ಗ್ರಾಮದಿಂದ ಸುಮಾರು 50,000 ಜನಸಂಖ್ಯೆಯಲ್ಲಿರುವಂಥ ನಾವು ಸುಮಾರು ಒಂದು 15-20 ಸಾವಿರ ಜನ ಸೇರಿಕೊಂಡು ಒಂದು
ಜಯಂತಿಯನ್ನ ಶಾಂತಿಯುತವಾಗಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡೋಕ್ಕೆ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಎಲ್ಲ ಯುವಕರುಗಳಿಗೂ ಯಜಮಾನರುಗಳಿಗೂ ಕೂಡ ಈ ಒಂದು ಜಯಂತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜಯಂತಿಯನ್ನ ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ 2 ಮಾತುಗಳನ್ನು